ನಮಸ್ಕಾರ ಎಲ್ಲರಿಗೂ. ನನ್ನ ಸಹೃದಯ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನನ್ನ ಹೆಸರು ಸುವರ್ಣ. ಈಗ ನಾವು ತಿಳಿಯೋಣ ಶ್ರೀಕೃಷ್ಣನ ಬೆಣ್ಣೆ ಕಳ್ಳತನದ ಕಥೆಯನ್ನು, ವತ್ಸಾರ ಹಾಗೂ ಬಕಾಸುರರ ಸಂಹಾರದ ಕಥೆಯನ್ನು. ಗೋಕುಲದಲ್ಲಿ ಸೂರ್ಯನ ಕಿರಣಗಳು ನಿಧಾನವಾಗಿ ಹರಡುತ್ತಿವೆ. ಗೋಕುಲದಲ್ಲಿ ಗೋಪಾಲರ ಮನೆಯ ಮುಂದೆ ಗೋಪಿಯರು ಹಾಲನ್ನು ಕಡಿಯುತ್ತಾ ಕೃಷ್ಣನ ಬಗ್ಗೆ ಮಾತನಾಡುತ್ತಿದ್ದರು. ಕೃಷ್ಣ ತನ್ನ ಸ್ನೇಹಿತರಾದ ಸುಧಾಮ ಹಾಗೂ ಮಧುಮಂಗಳರನ್ನು ಕರೆದು, ಇಂದು ನಾವು ಒಂದು ಹೊಸ ಮನೆಗೆ ಹೋಗೋಣ, ಅಲ್ಲಿ ತಾಜಾ ಬೆಣ್ಣೆಯನ್ನು ತಿನ್ನೋಣ ಎಂದು ಗುಟ್ಟಾಗಿ ಹೇಳಿದನು. ಅವರೆಲ್ಲರೂ ಮೌನವಾಗಿ ಆ ಮನೆಗೆ ನುಗ್ಗಿದರು. ಬೆಣ್ಣೆ ಮಡಿಕೆಗಳನ್ನು ತಲುಪಲು ಮೊದಲು ಕೃಷ್ಣನು ಒಕ್ಕಳನ್ನು ಇಟ್ಟು ಅದರ ಮೇಲೆ ಹತ್ತಿದನು. ನಂತರ ಒಂದು ಪಾತ್ರೆಯನ್ನು ಇಟ್ಟನು. ತನ್ನ ಸ್ನೇಹಿತರನ್ನು ಎತ್ತಿಕೊಂಡನು. ಮಡಕೆಯನ್ನು ಹೊಡೆದು ಬೆಣ್ಣೆಯನ್ನು ತಿನ್ನಲಾರಂಭಿಸಿದರು. ಬೆಣ್ಣೆಯನ್ನು ಕಿಟಕಿಯಿಂದ ಅಲ್ಲಿದ್ದ ಕಪಿಗಳಿಗೂ ಹಂಚಿದರು. ಅವುಗಳಿಗೂ ಕೂಡ ನಮ್ಮ ಹಾಗೆ ಹಸಿವಲ್ಲವೇ ಎಂದು ಶ್ರೀಕೃಷ್ಣನು ಹೇಳಿ ನಕ್ಕನು. ಇದನ್ನೆಲ್ಲ ಕಂಡ ಆ ಮನೆಯ ಗೋಪಿಕೆಯು ಆಶ್ಚರ್ಯಗೊಂಡಳು. ಅಯ್ಯೋ, ಮತ್ತೆ ಕೃಷ್ಣನಾ ಎಂದು ಯಶೋದೆ ಬಳಿ ತಕ್ಷಣವೇ ಓಡಿದಳು. ಯಶೋದೆ, ನಿನ್ನ ಮಗ ಮತ್ತೆ ನಮ್ಮ ಮನೆಯ ಬೆಣ್ಣೆಯನ್ನು ಕದ್ದಿದ್ದಾನೆಂದು ದೂರಿಟ್ಟಳು. ಆಗ ಯಶೋದೆಯು ಗಂಭೀರವಾಗಿ ಶ್ರೀಕೃಷ್ಣನನ್ನು ಕರೆದರು. ಅವನನ್ನು ಹಗ್ಗದಿಂದ ಕಟ್ಟಲು ಪ್ರಯತ್ನಿಸಿದರು. ಆದರೆ ಹಗ್ಗ 2 ಅಂಗುಲ ಕಡಿಮೆಯಾಗಿತ್ತು. ಮತ್ತೊಂದು ಹಗ್ಗವನ್ನು ಸೇರಿಸಿ ಕಟ್ಟಲು ಪ್ರಯತ್ನಿಸಿದರು. ಆದರೂ ಕೂಡ 2 ಅಂಗುಲ ಕಮ್ಮಿಯಾಗಿತ್ತು. ಇದನ್ನು ಕಂಡ ಗೋಪಿಕೆಯರು ನಕ್ಕರು. ಯಶೋದೆಯವರು ಆಶ್ಚರ್ಯಗೊಂಡರು. ತಾಯಿ ಪ್ರೀತಿಯಿಂದ ಶ್ರಮದಿಂದ ಮತ್ತೆ ಪ್ರಯತ್ನಿಸಿದರು. ಅವರ ಮುಖ ಬೆವರಿತು. ಕಣ್ಣಿನಲ್ಲಿ ಮಮತೆ ಇತ್ತು. ತಾಯಿಯ ಪ್ರೀತಿಗೆ ಮರುಳಾದ ಶ್ರೀಕೃಷ್ಣನು ಅವರ ಕೃಪೆಯಿಂದಲೇ ಹಗ್ಗವು ಸರಿಯಾಗಿ ಸೇರಿತು. ದಾಮೋದರ ಎಂಬ ಹೆಸರಿನ ಅರ್ಥ ದಾಮ ಎಂದರೆ ಹಗ್ಗ, ಉದರ ಎಂದರೆ ಹೊಟ್ಟೆ. ತಾಯಿಯ ಪ್ರೀತಿಯಿಂದ ಹೊಟ್ಟೆಗೆ ಹಗ್ಗದಿಂದ ಕಟ್ಟಲ್ಪಟ್ಟವನು ದಾಮೋದರ. ಈ ಲೀಲೆಯಿಂದ ಕೃಷ್ಣನು ದಾಮೋದರ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು. ಈ ಕಥೆಯ ಆಧ್ಯಾತ್ಮಿಕ ಅರ್ಥ, ತಾಯಿಯ ಪ್ರೀತಿಗೆ ಪರಮಾತ್ಮನು ಮರಳಾಗುತ್ತಾನೆ. ಕೃಷ್ಣನನ್ನು ಒಕ್ಕಲಿಗೆ ಹಗ್ಗದಿಂದ ಕಟ್ಟಲಾಗಿತ್ತು. ಆದರೂ ಅವನ ಆಟವನ್ನು ಬಿಡಲಿಲ್ಲ. ಆ ಒಕ್ಕಲನ್ನು ಎಳೆದುಕೊಂಡು 2 ಹರಳಿ ಮರಗಳ ನಡುವೆ ಹೋದನು. ವಾಸ್ತವವಾಗಿ ಆ ಮರಗಳು ಶಾಪದಿಂದ ಮರಗಳಾದ 2 ದೈವಪುತ್ರರು. ಕೃಷ್ಣನು ಒಕ್ಕಲನ್ನು ಎಳೆದು ಮರಗಳನ್ನು ಕೆಡವಿದನು. ಮರಗಳಿಂದ ಬಂದ ದಿವ್ಯ ರೂಪದ ದೈವಪುತ್ರರು ಕೃಷ್ಣನನ್ನು ಸ್ತುತಿಸುತ್ತಾ, ನಮ್ಮನ್ನು ಶಾಪದಿಂದ ಮುಕ್ತಿಗೊಳಿಸಿದ್ದಕ್ಕೆ ಧನ್ಯವಾದ ಎಂದು ಹೇಳಿದರು. ಕುಲದಲ್ಲಿ ಕೃಷ್ಣ ಹಾಗೂ ಬಲರಾಮನು ತಮ್ಮ ಸ್ನೇಹಿತರಾದ ಗೋಪ ಬಾಲಕರೊಂದಿಗೆ ಹಸು ಕರುಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದರು. ಒಂದು ದಿನ ಕಂಸನು ಶ್ರೀಕೃಷ್ಣನನ್ನು ಕೊಲ್ಲಲೆಂದು ವತ್ಸಾಸುರನೆಂಬ ಅಸುರನನ್ನು ಕಾಡಿಗೆ ಕಳಿಸಿದನು. ಅವನು ಕರುವಿನ ರೂಪ ತಾಳಿ ಗೋಪಬಾಲಕರ ಕರುಗಳ ಗುಂಪಿಗೆ ಸೇರಿಕೊಂಡನು. ಅವನ ಉದ್ದೇಶವು ಶ್ರೀಕೃಷ್ಣನನ್ನು ಹಾನಿ ಮಾಡುವುದಾಗಿತ್ತು. ಸರ್ವಜ್ಞನಾದ ಶ್ರೀಕೃಷ್ಣನು ಅವನ ಕುಯುಕ್ತಿಯನ್ನು ತಕ್ಷಣವೇ ಅರಿತುಕೊಂಡನು. ಆ ಕರುವಿನ ಹತ್ತಿರ ಹೋಗಿ ಕರುವಿನ ಹಿಂಬದಿಯ ಕಾಲುಗಳನ್ನು ಹಾಗೂ ಬಾಲವನ್ನು ಹಿಡಿದು ಗಾಳಿಯಲ್ಲಿ ಸುತ್ತಿ ಅಲ್ಲಿದ್ದ ಮರಕ್ಕೆ ಬಲವಾಗಿ ಎಸೆದನು. ಆಗ ಆ ಕರುವಿನ ರೂಪದಲ್ಲಿದ್ದ ರಾಕ್ಷಸ ತನ್ನ ನಿಜವಾದ ರೂಪವನ್ನು ತೋರಿ ತನ್ನ ಪ್ರಾಣ ತ್ಯಾಗ ಮಾಡಿದನು. ಅಲ್ಲಿದ್ದ ಗೋಪ ಬಾಲಕರು ಹಾಗೂ ಬಲರಾಮ ಈ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದರು. ಈ ಕಥೆಯ ಅರ್ಥ, ಸಣ್ಣದಾಗಿ ಕಾಣುವ ದುಷ್ಟ ಚಿಂತನೆಗಳನ್ನು ಕೂಡ ತಕ್ಷಣವೇ ಗುರುತಿಸಿ ನಿವಾರಿಸಬೇಕು. ದೈವ ಸ್ಮರಣೆ ಹಾಗೂ ಭಕ್ತಿಯಿಂದ ಮನಸ್ಸಿನ ಅಶುದ್ಧತೆಯು ದೂರವಾಗುವುದು. ನಾವು ತಿಳಿಯೋಣ ಬಕಾಸುರನ ಸಂಹಾರದ ಕಥೆಯನ್ನು. ಬೃಂದಾವನದ ಬಳಿ ಬಕಾಸುರನೆಂಬ ಭಯಾನಕ ರಾಕ್ಷಸನಿದ್ದನು. ಅವನು ಅರಣ್ಯಕ್ಕೆ ಬಂದ ಮಕ್ಕಳನ್ನು, ಗೋಪಾಲರನ್ನು ಮತ್ತು ಅಲ್ಲಿನ ಪ್ರಾಣಿಗಳನ್ನು ಭಕ್ಷಿಸುತ್ತಿದ್ದ.
ಬಕಾಸುರನು ದೊಡ್ಡ ಹಂಸದ ರೀತಿಯಲ್ಲಿ ಇದ್ದ ಕಾರಣ ಅವನಿಗೆ ಬಕಾಸುರನೆಂದು ಕರೆಯುತ್ತಿದ್ದರು. ಒಂದು ದಿನ ಶ್ರೀಕೃಷ್ಣ ಮತ್ತು ಅವರ ಸ್ನೇಹಿತರು ಅರಣ್ಯದಲ್ಲಿ ಆಟವಾಡುತ್ತಿದ್ದಾಗ ಬಕಾಸುರನು ಭಾರೀ ಗಾತ್ರದ ಹಂಸದಂತೆ ಬಂದು ಬಾಯಿಯನ್ನು ಗುಹೆಯ ರೂಪದಲ್ಲಿ ತೆರೆದು ನಿಂತನು. ಅದನ್ನು ನೋಡಿದ ಕೃಷ್ಣನ ಸ್ನೇಹಿತರು ಅದು ಒಂದು ಸುರಕ್ಷಿತ ಸ್ಥಳವೆಂದು ಅಲ್ಲಿ ಆಟವಾಡಲು ಒಳಗೆ ಹೋದರು. ಕೃಷ್ಣನಿಗೆ ಬಕಾಸುರನ ಕುತಂತ್ರ ತಿಳಿದಿದ್ದು ಅವನು ತನ್ನ ಸ್ನೇಹಿತರನ್ನು ಕಾಪಾಡಲು ಆ ಬಾಯಿಯೊಳಗೆ ಹೋದನು. ಬಕಾಸುರನ ಗಂಟಲೊಳಗೆ ಕೃಷ್ಣನು ಅಗ್ನಿಯಂತೆ ಉರಿಯಲು ಪ್ರಾರಂಭಿಸಿದನು. ಇದರಿಂದ ನೋವಿನಿಂದ ತಲ್ಲಣಗೊಂಡ ಬಕಾಸುರ ಕೃಷ್ಣನನ್ನು ಹೊರಗೆ ಉಗುಳಿದನು. ಶ್ರೀಕೃಷ್ಣನು ಅವನ ಬಾಯಿಯನ್ನು ಚೀರಿದಾಗ ಅವನು ಅಲ್ಲೇ ಮೃತಪಟ್ಟಿದ್ದನು. ಬಕಾಸುರ ಕಥೆಯ ಆಧ್ಯಾತ್ಮಿಕ ಅರ್ಥ: ಹೊರಗೆ ಸಾತ್ವಿಕನಂತೆ ಕಾಣಿಸಿ ಒಳಗೆ ದುಷ್ಟ ಮನಸ್ಸನ್ನು ಹೊಂದಿರುವ ಸ್ವಭಾವವು ಬಕಾಸುರನನ್ನು ಸೂಚಿಸುತ್ತದೆ. ಬಕಾಸುರನ ವಧೆ ಅಂದರೆ ನಮ್ಮೊಳಗಿನ ದುಷ್ಟ ಚಿಂತನೆಗಳು ನಾಶ ಮತ್ತು ಆತ್ಮಜ್ಞಾನ ಉದಯ. ಮುಂದಿನ ಭಾಗದಲ್ಲಿ ತಿಳಿಯೋಣ ಅಘಾಸುರನ ಕತೆ ಮತ್ತು ಕಾಳಿಂಗ ಮರ್ದನವನ್ನು. ನಮ್ಮ ವಿಷಯಗಳು ನಿಮಗೆ ಪ್ರೇರಣೆ ಅನಿಸಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ.